ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿರುತ್ತೆ. ನನ್ನ ಡೈಲಿ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ 2 ದಿನದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ ಅಂದ್ಕೊತಾ ಇದ್ದೀನಿ, ಆದರೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಕೆಲಸಗಳ ಮಧ್ಯೆ ಹಾಗೆ ಒಂದು ಸ್ವಲ್ಪ ಪಾಪುಗೆ ಬೇರೆ ಹುಷಾರಿಲ್ದಿರೋ ಕಾರಣ ಡೈಲಿ ವ್ಲಾಗ್ಸನ್ನು ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಇನ್ನು ಮುಂದೆ ಡೈಲಿ ವ್ಲಾಗ್ಸನ್ನು ಮಾಡೋಣ. ನಾನು ಒಂದು ಸ್ವಲ್ಪ ಚುರುಕಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಅಂತಂದರೆ ಖಂಡಿತ ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತು ಬಂದು ಶುಕ್ರವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಶುಕ್ರವಾರ ಬಂದು ನಾನು ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಅಂದರೆ ಒರೆಸೋದನ್ನು ಆಗಿರಲಿಲ್ಲ ಟೈಮು. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಒರೆಸ್ಕೊಂಡು ಈಗೆಲ್ಲನೂ ನೀಟಾಗಿ ಒಂದು ಕಡೆ ಸೆಟ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಬಂದು ಪೂಜೆಗೆ ಮಲ್ಲೆ ಹೂವು ಹಾಗೂ ಮಲ್ಲಿಗೆ ಹೂವು, ಒಂದು ಸ್ವಲ್ಪ ಪೆಟಲು, ರೋಸ್ ಪೆಟಲ್ ತಂದಿದ್ದರು. ಮಲ್ಲಿಗೆ ದಿಂಡಿತ್ತು, ತೋಟದ್ದು ಮಲ್ಲೆ ಹೂವು ಇತ್ತು. ಇವತ್ತು ಒಂದು ಸ್ವಲ್ಪ ಹೂವು ಹೆಚ್ಚಾಗೇ ಇತ್ತು. ಇವತ್ತೆಲ್ಲ ವೈಟ್ ಕಲರ್ ಥರ ವೈಟ್ ಮಯ ಆಗೋಗಿತ್ತು. ಅದ್ರ ಜೊತೆಗೆ ಈ ಒಂದು ಪೆಟಲ್ ದಿಂಡು ಆ್ಯಡ್ ಆಗಿತ್ತು. ನಮ್ಮ ಮನೆಯವರು ಸಿಟಿಯಿಂದ ತಗೊಬಂದಿದ್ರು. ಅದು ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಸರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಆಗುತ್ತೆ, ಲಕ್ಷ್ಮಿಗೆ ಅಲಂಕಾರ ಮಾಡೋಣ ಅಂತೇಳ್ಬಿಟ್ಟು ತಗೊಂಡೆ. ಹಾಗೆ ಮರಗಾದವನ್ನ ತಂದಿದ್ದರು. ನನಗೆ ಈ ಲಕ್ಷ್ಮಿನ ಅಲಂಕಾರ ಮಾಡೋಕ್ಕೆ ಒಂದು ದೊಡ್ಡ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಮೇಡಮ್, ನಿಮ್ಮ ಮನೇಲಿರೋ ಲಕ್ಷ್ಮಿ ಚೆನ್ನಾಗಿದೆ ಅಂತ. ಕೆಳಗಡೆ ಇರೋ ಲಕ್ಷ್ಮಿಗೆ ಮಲ್ಲಿಗೆ ದಿಂಡನ್ನು ಮುಡಿಸಿದ್ದೆ, ಹಾಗೂ ಮೇಲ್ಗೆರೆ ಇರೋ ಲಕ್ಷ್ಮಿಗೆ ರೋಸ್ ಪೆಟಲನ್ನು ಹಾಕಿದ್ದೆ. ಒಂದು ಸ್ವಲ್ಪ ಮಲ್ಲೆವನ್ನು ಇಟ್ಟಿದ್ದೆ. ನಮಗೆ ಏನನ್ಸುತ್ತೆ ಅಂದರೆ ದೊಡ್ಡ ಅಗಲವಾಗಿರೋ ಚಾಮಂತಿಗೆ ಹಾಗೂ ರೋಸ್ ಇಲ್ಲ ಅಂತಂದರೆ ಹೂವಿನ ಅಲಂಕಾರ ಮುಗಿಯೋದೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅದು ಯಾಕೋ ಗೊತ್ತಿಲ್ಲ, ನನಗೆ ಚಾಮಂತಿಗೆ ರೋಸ್ ಇರಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಓಕೆ ಸರಿ ಅಂತ ಹೇಳ್ಬಿಟ್ಟು 2 ವಾರದಿಂದನೂ ಹೂವು ತಂದಿರಲಿಲ್ಲ. ರೇಟ್ ಅಂತೆ ಗೊತ್ತಿಲ್ಲ, ಈಗ 350 ಏನೋ ಇದೆ kg. ಅದಕ್ಕೆ ಇವಾಗಲೀಗ ಮಳೆಗೆ ಅಷ್ಟು ಬರ್ತಾ ಇಲ್ಲ, ಒಂದು ಸ್ವಲ್ಪ ಎಲ್ಲನೂ ನೆಂದೋಗಿರೋ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತಂದರು. ಓಕೆ ಬಿಡು ಅಂತ ಹೇಳ್ಬಿಟ್ಟು ಮಲ್ಲೆ ಹೂವು ಇತ್ತು, ಅದನ್ನೇ ಹಾಕೋಣ ಅಂತೇಳ್ಬಿಟ್ಟು ಸುಮ್ಮನಾದೆ. ಹಾಗೆ ನಾನು ಈ ರೀತಿ ಎಲ್ಲ ಜೋಡಿಸ್ಕೊಂಡು ಕಳಶದಲ್ಲಿ ಇಡ್ತೀನಿ. ನಮಗೊಂದು ವಾರ ನೆಕ್ಸ್ಟ್ ನಾವು ಗುರುವಾರ ತೆಗಿತೀವಿ ಅಂತಂದರು, ಅಲ್ಲಿವರೆಗೂ ಅದು ಒಳ್ಳೆ ಚಿಗುರ್ದಂಗೆ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ದಾರವನ್ನು ಕಟ್ಕೋತೀನಿ. ಯಾಕಂದರೆ ಅದು ಎಲೆ ಓಲಾಗದೇ ಇರೋ ಥರ ಇರುತ್ತೆ. ಇಲ್ಲಾಂದರೆ ನಾವು ಹಂಗೆ ಇಡೋಕೆ ಹೋದರೆ ಎಲೆಗಳೆಲ್ಲ ಓಲಾಗಿಬಿಡುತ್ತೆ. ಕಳಶದಲ್ಲಿರೋ ಎಲೆ ಯಾವತ್ತಿಗೂ ಓಲಾಗಬಾರ್ದು. ಹಾಗೆ ಓಲಾಗಿರುವಂಥ ಎಲೆಗಳನ್ನು ಇಡಬಾರ್ದು, ಸ್ವಲ್ಪನೂ ಅರ್ದಿರಬಾರ್ದು. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ಕೊಂಡು ಅದರಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಅದರೊಳಗಡೆ ಹೋಗಿಬಿಡುತ್ತೆ. ಹಾಗೆ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕಪ್ಪು ಬಟ್ಟೆ ಹಾಕ್ಕೊಂಡು ದೇವ್ರ ಪೂಜೆ ಮಾಡಬಾರ್ದು ಅಂತ ಹೇಳಿದ್ರಿ. ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಗೊತ್ತಿಲ್ಲ ನನಗೆ. ಯಾಕಂದರೆ ಮಿಕ್ಸ್ ಹಾಕ್ಕೊಂಡು, ಅಂದರೆ ಮಿಕ್ಸು ವೈಟು ಆ ಥರ ಮ್ಯಾಚ್ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಪೂಜೆ ಮಾಡ್ಬೋದು. ಬೇರೆ ಅಂದರೆ ಪ್ಲೈನ್ ಕಪ್ಪು ಸೀರೆ ಹಾಕ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳಿದರು ನನಗೆ ಯಾರೋ ಒಬ್ಬರು. ಸರಿ ಅಂತ ಹೇಳ್ಬಿಟ್ಟು ನಾನು ಅದು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು ಯಾವಾಗ ನೋಡಿದ್ರು ಈ ಸೀರೆ ಎತ್ಕೊಂಡಾಗೆಲ್ಲನೂ ಏನಾದರೂ ಒಂದು ಪೂಜೆ ಇರುತ್ತೆ, ಇಲ್ಲ ಏನಾದರೂ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅಯ್ಯೋ ನಾವು ಮನಸಾ ಇಚ್ಛೆ ಭಕ್ತಿಯಿಂದ ಮಾಡಬೇಕು, ಇದರಲ್ಲಿ ಏನಿಲ್ಲ ಅಂತ ಹೇಳ್ಬಿಟ್ಟು, ಇದು ಒಂದು ಕಲರ್ ತಾನೇ, ಹಾಗಾದರೆ ನಮ್ಮ ಕಪ್ಪು ಕೂದಲಿಟ್ಕೊಂಡು ನಾವು ಹೇಗೆ ದೇವ್ರ ಪೂಜೆ ಮಾಡೋಕ್ಕಾಗುತ್ತೆ ಅಂತ ಅನ್ನಿಸ್ತು ನನಗೆ. ಸರಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಯಾಕಂದರೆ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಪಾಪುನೂ ಎದ್ದು ಬಂದ. ಸ್ವಲ್ಪ ಬೇಗ ಎದ್ಬಿಟ್ಟಿದ್ದ. ನಾನು 4 ಗಂಟೆಗೆ ಎದ್ದು ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. 4 ಗಂಟೆಗೆ ಎದ್ರೂ ಬೇಗ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ. ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ, ಯಾಕಂದರೆ ನನಗೆ ನೀಟಾಗಿ ಮಾಡಬೇಕು, ಹಾಗೆ ಅಚ್ಚುಕಟ್ಟಾಗಿರಬೇಕು. ಹೇಗಂದರೆ ಹಾಗೆ ನನಗೆ ಜೋಡಿಸೋದಕ್ಕೂ ಬರೋದಿಲ್ಲ. ನಿಧಾನಕ್ಕೆ ಮಾಡೋದು ನಾನು. ಎಷ್ಟೊಂದು ಸರಿ ಅನ್ಕೋತೀನಿ ಬೇಗ ಮಾಡಬೇಕು ಅಂತ, ಆದರೆ ಕೈ ಕಾಲೇ ಆ ಟೈಮ್ಗೆ ನಿಜವಾಗ್ಲೂ ಬೇಗ ಕೈ ಕಾಲು ಆಡಿಸೋದಕ್ಕೆ ಆಗೋದಿಲ್ಲ. ಬೇಗ ಮಾಡಿದ್ದೀವಿ ಅಂತಂದರೆ ಅದು ಏನೇನೋ ಒಂದು ತಪ್ಪಾಗ್ಬಿಟ್ಟಿರುತ್ತೆ, ಇಲ್ಲ ಏನಾದರೂ ಒಂದು ಮರ್ತುಬಿಟ್ಟಿರ್ತೀನಿ. ಈ ಥರ ನನಗೆ ಅನ್ನಿಸ್ತಾ ಇರುತ್ತೆ. ಅಯ್ಯೋ ಈ ಥರ ತಪ್ಪು ಮಾಡಿಬಿಟ್ನೆ, ಇಲ್ಲ ಈ ಥರದ್ದು ಮರ್ತೋಗ್ಬಿಟ್ನೆ ಅಂತ ಅನ್ನಿಸ್ತಾ ಇರುತ್ತೆ. ನಿಮಗೂ ಹೀಗೇನಾ ಅಂತ ನನಗೆ ಹೇಳಿ, ನನಗೂ ಆವಾಗ ಗೊತ್ತಾಗುತ್ತೆ. ಆಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ಅವನು ಪಕ್ಕದಲ್ಲೇ ಕೂತಿದ್ದ. ಅವನು ಎದ್ದು ಬಂದರೆ ಎಲ್ಲೂ ಹೋಗೋದೇ ಇಲ್ಲ, ಪಕ್ಕದಲ್ಲೇ ಕೂತಿರ್ತಾನೆ.
ಮೇಡಮ್ ನಿಮ್ಮ ಬ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ತುಂಬಾ ಖುಷಿಯಾಗುತ್ತೆ. ನಾನು ಇಷ್ಟು ಕಷ್ಟಪಟ್ಟು ಮಾಡೋದಕ್ಕೂ ನನಗೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅಂತ. ಅಂದರೆ ಮಳೆ ಅಂತೂ ಬಿಡ್ತಾನೇ ಇಲ್ಲ, ಮಳೆ ಬೀಳ್ತಾನೇ ಇದೆ. ಈಗ ತಾನೇ ಹಾಕ್ಬಿಟ್ಟು ಬಂದೆ, ಪೂಜೆ ಮಾಡೋಷ್ಟರಲ್ಲಿ ರಂಗೋಲಿ ಎಲ್ಲ ಈಗ ಆಗಿರುತ್ತೆ. ಇವತ್ತು ಹೊಸ್ಲಿಗೆ ಈ ರೀತಿಯಾಗಿ ನಾನು ರಂಗೋಲಿಯನ್ನು ಹಾಕಿದ್ದೆ. ಬಾಗಿಲಿಗೆ ಕೇಳಿದ್ರಿ ನೀವು ಯಾವುದ್ರಲ್ಲಿ ಹಾಕ್ತೀರಾ ಅಂತ. ನಾನು ಬಾಗಿಲಿಗೆ ಬಂದು ಈ ಬುತ್ತಿ ಉಂಡೆ ಅಂತ ಬರುತ್ತಲ್ವ, ಆ ಥರದ್ದನ್ನು ನೀರಲ್ಲಿ ಕರಗಿಸ್ಬಿಟ್ಟು ಹಾಕ್ತೀನಿ. ಇವತ್ತು ರಂಗೋಲಿದು ಮ್ಯಾಟ್ಸು ತಂದಿದ್ದೆ, ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಬಂದು 20 ರುಪೀಸ್ ಆ ಥರ ಇತ್ತು. ಚಿಕ್ಕದು ಬಂದು 10 ರುಪೀಸ್ ಅದು. ಅದೇನೋ ಒಂಥರ ಗೊತ್ತಿಲ್ಲ, ಇವಾಗ ಅದು ನನಗೆ ಇಷ್ಟ ಆಗಿಬಿಟ್ಟಿದೆ. ಈ ಥರ ಹಾಕೋದು ದೇವ್ರ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು ತಂದೆ. ಹಾಗೆ ಈ ಬೌಲ್ಗೆ ಹಾಕೋದಕ್ಕೆ ಚಾಮಂತಿಗೆ ಇರಲಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಮರಳೆ ಹೂವು ಇಟ್ಟು ಅದಕ್ಕೇನೆ ಮರ್ಗಾದವನ್ನ ಇಟ್ಟೆ. ಹಾಗೆ ನಿಂಬೆಹಣ್ಣು ಬೌಲಲ್ಲಿ ಹಾಕಿಟ್ಟೆ. ನೀವು ಕೇಳಿದ್ರಿ ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತೀರಾ ಅಂತ. ನಾನು ಗುರುವಾರ ಹಾಕಿಟ್ರೆ ಮತ್ತು ನಾನು ಚೇಂಜ್ ಮಾಡಲ್ಲ. ಅಕಸ್ಮಾತ್ ಅದೇನಾದರೂ ಅದರೊಳಗಡೆ ಕೆಟ್ಟೋಗಿದ್ರೆ ನೀರೆಲ್ಲ ಚೆಲ್ಬಿಟ್ಟು ಮತ್ತೆ ಇಡ್ತೀನಿ. ಇವತ್ತು ಅಪ್ಪ ಅಮ್ಮ ಬರ್ತೀನಿ ಅಂತೇಳಿದರು, ತುಂಬ ದಿನಗಳ ನಂತರ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಇವತ್ತು ಶುಕ್ರವಾರ ಅಲ್ವಾ, ನಾನ್ ವೆಜ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಯಸ ಮತ್ತು ಬಜ್ಜಿಯನ್ನು ಮಾಡ್ತಾಯಿದ್ದೆ. ಸರಿ ಅಂತ ಹೇಳ್ಬಿಟ್ಟು ನಾನು ಹೆಚ್ಚಾಗಿ ಅವ್ರು ಬಂದಮೇಲೆ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಇದೆಲ್ಲ ಅವ್ರು ಬರ್ದಿದ್ದಕ್ಕೆ ಮುಂಚೆ ಬರೋಷ್ಟರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಇವರೇ ನಮ್ಮಪ್ಪ ನಮ್ಮಮ್ಮ ಊರಿಂದ ಬರ್ತಾಯಿದ್ರು. ಪಾಪಗೆ ಬೇರೆ ಹುಷಾರಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಮತ್ತು ಬ್ಲಡ್ ಚೆಕಪ್ ಕೊಡಬೇಕಿತ್ತು ಪಾಪುಗೆ, ವಿಶಾಲ್ಗೆ. ಸರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬರೋಕ್ಕೆ ಹೋದೆ. ಆವತ್ತಿನ ಡೇ ನಾನು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ಹೂವಿನ ಹಾರ ಒಂದಿತ್ತು. ಸರಿ ಅಂತ ಹೇಳ್ಬಿಟ್ಟು 2 ಹೇಳಿದ್ರು, ಅದನ್ನು ಕಟ್ ಮಾಡಿ ಕೊಡಬೇಕಿತ್ತು. ಶನಿವಾರದ ವ್ಲಾಗು ನೆಕ್ಸ್ಟ್ ಡೇ ಶನಿವಾರದ್ದೇ ಇದು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿಕೊಟ್ಬಿಡೋಣ, ಆಮೇಲೆ ಮನೇಲಿ ಕೆಲಸ ಮಾಡಿಕೊಂಡ್ರೆ ಆಯಿತು. ಯಾಕಂದರೆ ಅದು ಅರ್ಜೆಂಟಲ್ಲಿ ಕಟ್ಟೋದಕ್ಕಾಗೋದಿಲ್ಲ. ಅರ್ಜೆಂಟ್ ಮಾಡ್ತೀವಿ ಅಂತಂದರೆ ಅದೂ ಅಷ್ಟೇ ಏರುಪೇರು ಆಗಿಬಿಡುತ್ತೆ. ಆಮೇಲೆ ಕಟ್ಟಿನೂ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ, ಅದೇನೋ ಗೊತ್ತಿಲ್ಲ, ಏನು ಕೆಲಸ ಮಾಡಬೇಕಾದ್ರೆ ನಿಧಾನಕ್ಕೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಒಂದು ವೇಳೆ ನನ್ನ ವೀಡಿಯೋಗಳು ನೋಡಬೇಕಾದ್ರೆ ನನಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಇಷ್ಟು ನಿಧಾನಕ್ಕೆ ನಾನು ಮಾಡ್ತೀನಾ ಅಂತ, ಇನ್ನಾದರೂ ಚುರುಕಾಗಬೇಕು ಅಂತ ಅಂದ್ಕೊತಾ ಇರ್ತೀನಿ. ನನ್ನ ವೀಡಿಯೋಸ್ ಎಡಿಟ್ ಮಾಡಬೇಕಾದ್ರೆ ಓ ಇಷ್ಟು ಫಾಸ್ಟಾಗಿ ಇನ್ನೂ ಯಾರು ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ಈ ಥರ ನನಗೆ ಒಂದು ಟೈಮ್ ಒಂದೊಂದು ಮೆಮೊರಿ ಆ ಥರ ಇರುತ್ತೆ. ಈಗಿದ್ದಿದ್ದು ಸ್ವಲ್ಪ ಹೊತ್ತಿಗೆ, ಇನ್ನು ಸ್ವಲ್ಪ ಹೊತ್ತಿಗೆ ನನಗೆ ಆ ಜ್ಞಾನ ಇರಲ್ಲ ಅನ್ನಿಸ್ತಾ ಇರುತ್ತೆ. ಅಂದರೆ ಮೈಂಡು ಅದಕ್ಕಂತಲೇ ನಾನು ಇಟ್ಟಿರ್ತೀನಿ. ಆ ಟೈಮಲ್ಲಿ ನನಗೆ ಬೇರೆ ಕೆಲಸ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ. ಆ ಟೈಮ್ಗೆ ಆ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲಾಂದರೆ ನನ್ನ ಕೈಯಲ್ಲಿ ಆ ಕೆಲಸ ಮತ್ತೆ ನಾನು ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರೆ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು ಅನ್ನೋ ಥರ ನನ್ನದು ಫೀಲಿಂಗು. ಇವತ್ತು 2 ಹಾರ ಇತ್ತಲ್ವ, ಸ್ವಲ್ಪ ಲೇಟೇ ಆಗೋಯಿತು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ವಿಶಾಲ್ಗೆ ಹೋಗಿ ಆಂಜನೇಯಂದು ನೀರು ಹಾಕ್ಸ್ಕೊಂಡು ಬಟ್ಟೆ ಇಕ್ಸ್ಕೊಂಡು ಹಾಗೆ ತಾಯತ ಕಟ್ಟಿಸ್ಕೊಬರೋಣ ಅಂತ, ಸಂಜೆ ಮೇಲೆ ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಹಾಗೆ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ನನ್ನ ಫ್ರೆಂಡ್ ಮಗಳು ನನಗೆ ಒಂದು ಸ್ವಲ್ಪ ರೇಗಿಸ್ತಾ ಇದ್ಲು, ಆಂಟಿ ನೀಟಾಗಿ ಬರ್ತಾ ಇಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸರಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾಡ್ಕೋತಾ ಇದ್ದೆ. ಪಾಪ ಅವಳು ಎಷ್ಟೊತ್ತು ನಿಂತ್ಕೊಂಡು ವೀಡಿಯೋ ಮಾಡಿಕೊಟ್ಲು. ನಾನು ಹೇಳಿದೆ, ಸ್ವಲ್ಪ ಕ್ಯಾಪ್ಚರ್ ಮಾತ್ರ ತೆಗಿಯಮ್ಮ, ಏನು ಜಾಸ್ತಿ ಬೇಡ ಅಂತ. ಸರಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದೆ. ಈ ಥರ ಹಾರಗಳೆಲ್ಲ VIP ಗಳಿಗೆ ದೇವರುಗಳು ಕೂಡ ತೊಗೊಂಡೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹೇಗಿದೆ, ನಾನು ಚೆನ್ನಾಗಿ ಮಾಡಿದ್ದೀನ ಹಾರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಒಂದು ಆರ್ಟನ್ನು ಕೊಡಿ. ನೆಕ್ಸ್ಟು ಮಿಷಿನ್ಗೆ ಹಾಕ್ಬಿಟ್ಟು ಬಂದಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಒಣಗಾಕ್ಬಿಟ್ಟು ಆನಂತರ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರೆ ನನಗೆ ಅಷ್ಟೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ 9:30 ಆಗೋಯಿತು. ಸರಿ ಅಂತ ಹೇಳ್ಬಿಟ್ಟು ಸಂಜೆ ಮೇಲೆ ಹೋಗೋಣ ಅಂತೇಳಿ ಸುಮ್ಮನಾದೆ. ಬಟ್ಟೆಗಳು ಬೇರೆ ಒಂದು ಸ್ವಲ್ಪ ಮಳೆಗೆ ಎತ್ಕೊಂಡು ಬರೋದು ಮತ್ತು ಎತ್ಕೊಂಡೋಗಿ ಹಾಕೋದೇ ಆಗಿಬಿಟ್ಟಿತ್ತು. ಮಳೆ ಬೀಳ್ತಾನೇ ಇದೆ ಅಲ್ವಾ, ಈಗ ಒಣಗಿರುತ್ತೆ, ಇನ್ನೊಂದು 5 ನಿಮಿಷಕ್ಕೆಲ್ಲನೂ ಮಳೆ ಬರುತ್ತೆ, ಹಾಗೆ ನೆಂದೋಗ್ಬಿಡುತ್ತೆ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಬಟ್ಟೆಗಳು ಬೇಗನೆ ಒಣಗಿದ್ವು. ಅಂದರೆ ಮಳೆ ಬೀಳೋದು ಈ ಗಿಡಗಳಿಗೆ ತುಂಬಾ ಖುಷಿ ಕೊಡುತ್ತೆ. ನೇಚರ್ ನೋಡೋದಕ್ಕೆ ಒಂದಿದು. ಇವತ್ತು ಒಂದು ಸ್ವಲ್ಪ ಬಿಸಿಲು ಬರೋ ಥರನೇ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬರೋಣ, ಒಣಗಿದ್ರೆ ಒಣಗಲಿ, ಬಿಟ್ಟರೆ ಬಿಡಲಿ ಅಂತ ಹೇಳ್ಬಿಟ್ಟು ಮೇಲೆ ಹಾಕ್ಬಿಟ್ಟು ಬಂದೆ.
ಆನಂತರ ಸ್ನಾನ ಎಲ್ಲ ಮುಗಿಸ್ಕೊಬಂದು ಪಾಪುಗೂ ಸ್ನಾನ ಮುಗಿಸಿ ಅಂದರೆ ಸ್ನಾನ ಅನ್ನೋಕ್ಕಿಂತ ಅವ್ನಿಗೆ ಒರೆಸ್ದೆ, ಯಾಕಂದರೆ ಅವ್ನಿಗೆ ಜ್ವರ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಒರೆಸ್ದೆ. ಆನಂತರ ದೇವರಿಗೆ ದೀಪ ಹಚ್ಚಿ ರಾಮಕೋಟಿಯನ್ನು ಬರೆಯೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಅದು ರಾಮಕೋಟಿ ಬರೆದ್ರೇ ನನಗೆ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ. ಇಲ್ಲಾಂದರೆ ಏನೋ ನಾನು ಕಳ್ಕೊಂಡಿದ್ದೀನೇನೋ ಅನ್ನೋ ಫೀಲ್ ನನಗೆ ಬರ್ತಾ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಮಾಮೂಲಿ ನಾವು ಮಾಡೋದನ್ನು ಮಾಡೋಣ, ಬಿಟ್ಟಿದ್ದು ಫಲ ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಈಗ ಕೂತ್ಕೊಂಡು ಬರಿತಾ ಇದ್ದೀನಿ. ಅಷ್ಟರಲ್ಲಿ ಏನಾಯಿತು ಅಂದರೆ ಕರೆಂಟ್ ಹೊರ್ಟೋಯ್ತು. ಇವತ್ತು ಏನೇನು ಪ್ಲ್ಯಾನ್ ಇತ್ತೋ ಎಲ್ಲ ಪ್ಲ್ಯಾನು ಫ್ಲಾಪ್ ಆಯಿತು. ರಾಮಕೋಟಿ ಬರೀತಿದ್ದೆ, ಅಲ್ಲಿಗೆ ಕರೆಂಟ್ ಹೊರ್ಟೋಯ್ತು. ಸರಿ ಅಂತ ಹೇಳ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ಪಾಪುಗೆ ಡ್ರಿಪ್ಸ್ ಹಾಕೋದಿತ್ತು, ಹೋಗಿ ಹಾಕ್ಸ್ಕೊಂಡು ಬಂದೆ. ಪಾಪ ಅವನು ಅಷ್ಟು ನೋವಲ್ಲೂ ನನ್ನನ್ನೇ ಏನು ಮಾಡ್ತಾಯಿದ್ದೀಯ ನೀನು, ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಅಂದ್ಕೊಂಡ. ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅವನು ಕ್ಯಾಮ್ರಾ ತೋರಿಸಿದ್ರೆ ಸಾಕು ಮುತ್ತಿಡಕ್ಕೆ ಬರ್ತಾ ಇರ್ತಾನೆ. ಡ್ರಿಪ್ಸ್ ಹಾಕ್ಸ್ಕೊಂಡೆ ಮಲ್ಕೊಂಬಿಟ್ಟ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.